ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ಸರ್ಕಾರಗಳು ಏನೇನೋ ಮಾಡಕ್ಕೆ ಹೊರಡ್ತವೆ, ಬಟ್ ಮೂಲಭೂತ ಸೌಕರ್ಯಗಳಲ್ಲಿ ಎಡುತ್ತವೆ ಅನ್ನೋದು ನನ್ನ ಒಂದು ಉದ್ದೇಶ. ಇಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು ಒಂದು 2 ವರ್ಷಗಳಿಂದ ಒಂದು ಸೈಡು ರೋಡು ಫುಲ್ ಬ್ಲಾಕ್ ಮಾಡಿದ್ದಾರೆ. ಅಂದರೆ ಅಲ್ಲೇನೋ ಒಂದು ಪೈಪ್ ಲೈನ್ ಆಗ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ರೂಪುರೇಷೆಗಳು, ಅದು ಎಷ್ಟು ವರ್ಷ ಆಗ್ತದೆ, ಏನು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದಿರನೇ ಇವರು ಯಾವುದೇ ಎಲ್ಲಿ ಬೇಕಾದ್ರೆ ಅಲ್ಲಿ ಹಳ್ಳ ಆಗಿಯೋದು, ಇದನ್ನೆಲ್ಲ ಈ KIDB ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್, ಇದನ್ನೆಲ್ಲ ಫಸ್ಟೇ ನಕ್ಷೆ ಮಾಡಿ ಎಲ್ಲಿ ರಸ್ತೆ ಬರಬೇಕು, ಎಲ್ಲಿ ಪೈಪ್ ಲೈನ್ ಬರಬೇಕು, ಎಲ್ಲಿ ಇಂಡಸ್ಟ್ರಿಯಲ್ಲಿ ಬರಬೇಕು, ಇದನ್ನೆಲ್ಲ ಫಸ್ಟೇ ಅವರು ನಕ್ಷೆ ಮಾಡಿರ್ತಾರೆ. ಸೊ ಅದನ್ನು ಬಿಟ್ಟು ನಾವು ರೋಡ್ ಹಾಕಿದ ಮೇಲೇ ಅಲ್ಲಿ ಪೈಪ್ ಲೈನ್ಗೆ ಅಗಿತಾರೆ. ಅಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಅದನ್ನ ಕೆಟ್ಟ ಕೆಲಸ ಮಾಡಿ 2 ವರ್ಷಗಳಿಂದ ಈ ರಸ್ತೆ ಹಾಳಾಗಿ ಎಕ್ಕುಟ್ಟು ಹೋಗೈತೆ. ಈಗ ನೋಡಿ, ಈ ಇಲ್ಲೊಂದು 2 ಟ್ರಕ್ಗಳು ಈ ಕಡೆ ಒಂದು ಈ ಕಡೆ ಒಂದು ಆ್ಯಸ್ ಎ ಸೇಮ್ ಟೈಮ್ 2 ಬಿದ್ದಿದೆ. ಇದಕ್ಕೆಲ್ಲ ಹೊಣೆ ಯಾರು? ನಮ್ಮ ಸರ್ಕಾರಗಳು ಏನು ನಿರ್ಧಾರ ತಗೊಳ್ತಾ ಇದ್ದಾವೆ ಇದ್ರ ಬಗ್ಗೆ ಎಲ್ಲ? ಕೋಲಾರದ ಶಾಸಕರು ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳೇ ದಯವಿಟ್ಟು ಇದನ್ನು ನೋಡಿ. ಸುಮಾರು ದಿವಸಗಳಿಂದ ಇದು ಪಾಳು ಬಿದ್ದೈತೆ. ದಯವಿಟ್ಟು ಈ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ಮುಕ್ತಿ ಕೊಡಿ. ಲಕ್ಷಾಂತರ ಜನ ಇಲ್ಲಿ ಕೆಲಸ ಮಾಡ್ತಾರೆ. ಈ ರಸ್ತೆಯನ್ನು ಸರಿಪಡಿಸಿ ಫಸ್ಟು.